ನಮಸ್ಕಾರ. ಬನ್ನಿ, ಇಂದು ನಾವು ಮಾನವ ಪ್ರಜ್ಞೆಯ ಅತ್ಯಂತ ಆಳದಲ್ಲಿರೋ ಒಂದು ನಿಗೂಢ ಆದರೆ ಅಷ್ಟೇ ಶಕ್ತಿಯುತವಾದ ಪರಿಕಲ್ಪನೆಯ ಬಗ್ಗೆ ತಿಳಿಯೋಣ. ಇದು ನಮ್ಮೆಲ್ಲರೊಳಗೂ ಅಡಗಿಲೋ ಒಂದು ಅದ್ಭುತ ಶಕ್ತಿಯ ಕಥೆ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ, ನಮ್ಮದೇ ಭೌತಿಕ ದೇಹದೊಳಗೆ ಆ ಬೆನ್ನುಮೂಳೆಯ ತಳದಲ್ಲಿ ಇಡೀ ಬ್ರಹ್ಮಾಂಡದ ಶಕ್ತಿಯೇ ಒಂದು ಸರ್ಪದ ರೂಪದಲ್ಲಿ ನಿದ್ರಿಸ್ತಿದೆ ಅಂದ್ರೆ ಹೇಗಿರುತ್ತೆ ಅಲ್ವಾ? ನೋಡಿ, ಇದೇ ಪ್ರಶ್ನೆ ನಮ್ಮ ಇವತ್ತಿನ ಈ ಪಯಣಕ್ಕೆ ದಾರಿ ಮಾಡಿಕೊಡುತ್ತೆ. ಪ್ರಾಚೀನ ತಾಂತ್ರಿಕ ಗ್ರಂಥಗಳು ಈ ಸುಪ್ತ ಶಕ್ತಿಗೆ ಒಂದು ಹೆಸರನ್ನ ಕೊಟ್ಟಿವೆ, ಕುಂಡಲಿನಿ ಶಕ್ತಿ. ಈ ಶಕ್ತಿ ಹೇಗೆ ಎಚ್ಚರಗೊಳ್ಳುತ್ತೆ, ಹೇಗೆ ಮೇಲೇರುತ್ತೆ, ಮತ್ತೆ ನಮ್ಮನ್ನ ಹೇಗೆ ಪರಿವರ್ತಿಸುತ್ತೆ ಅನ್ನೋದೇ ಈ ಕಥೆಯ ತಿರುಳು. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲ್ನಿಗೆ ಈ ಸರ್ಪಶಕ್ತಿ ಅಂದ್ರೆ, ಕುಂಡಲಿನಿ ಅಂದ್ರೆ ನಿಖರವಾಗಿ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಕುಂಡಲಿನಿ ಈ ಪದದ ಅರ್ಥನೇ ಸುರುಳಿಯಾದದ್ದು ಅಂತ ಪ್ರಾಚೀನ ಗ್ರಂಥಗಳು ಹೇಳ್ತವೆ. ಇದು ಮಿಂಚಿನ ಹಾಗೆ ಹೊಳೆಯುವ ಒಂದು ದೈವಿಕ ಶಕ್ತಿಯಂತೆ. ನಮ್ಮ ಬೆನ್ಮೂಳೆಯ ತಳದಲ್ಲಿ ಕರೆಕ್ಟಾಗಿ 3.5 ಸುತ್ತ ಹಾಕೊಂಡು ಮಲಗಿದೆಯಂತೆ. ಇಂಟ್ರೆಸ್ಟಿಂಗ್ ಅಲ್ವಾ? ಅಷ್ಟೇ ಅಲ್ಲ, ನಮ್ಮ ಮಾತು, ನಮ್ಮ ಉಸಿರಾಟ ಎಲ್ಲದಕ್ಕೂ ಇದೇ ಮೂಲ. ಎಲ್ಲ ಜೀವಿಗಳನ್ನು ಪೋಷಿಸೋ ಜೀವಶಕ್ತಿ ಕೂಡ ಇದೆ ಅಂತ ನಂಬಲಾಗುತ್ತೆ. ಓಕೆ, ಈ ಶಕ್ತಿ ನಮ್ಮ ದೇಹದಲ್ಲಿ ಸುಮ್ಮನೆ ಎಲ್ಲೆಂದಲ್ಲೇ ಓಡಾಡೋಕ್ಕಾಗಲ್ಲ. ಅದಕ್ಕೊಂದು ದಾರಿ ಬೇಕು. ಅದು ನಮ್ಮ ಕಣ್ಣಿಗೆ ಕಾಣೋ ಭೌತಿಕ ದೇಹ ಅಲ್ಲ, ಬದಲಾಗಿ ಒಂದು ಸೂಕ್ಷ್ಮ, ಒಂದು ಎನರ್ಜಿ ಬಾಡಿ. ಬನ್ನಿ, ಈಗ ಆ ಸೂಕ್ಷ್ಮ ಶರೀರದ ನಕ್ಷೆ ಹೇಗಿರುತ್ತೆ ಅಂತ ನೋಡೋಣ. ಯೋಗ ತತ್ವಶಾಸ್ತ್ರದ ಪ್ರಕಾರ ನಮಗೆ 2 ದೇಹಗಳಿವೆ. ಒಂದು ಸ್ಥೂಲ ಶರೀರ, ಅಂದ್ರೆ ಈ ನಮ್ಮ ಕಣ್ಣಿಗೆ ಕಾಣೋ ಹುಟ್ಟಿ ಬೆಳೆದು ಕೊನೆಗೆ ಕ್ಷಯಿಸಿ ಹೋಗೋ ದೇಹ. ಇನ್ನೊಂದು ಲಿಂಗ ಶರೀರ ಅಥವಾ ಸೂಕ್ಷ್ಮ ದೇಹ. ಇದು ನಮ್ಮ ಮನಸ್ಸು, ಬುದ್ಧಿ, ನಮ್ಮ ಕರ್ಮದ ನೆನಪುಗಳನ್ನೆಲ್ಲ ಹೊತ್ತಿಲು ಒಂದು ಎನರ್ಜಿ ಬಾಡಿ. ಈ ಭೌತಿಕ ದೇಹ ನಾಶವಾದ್ರೂ ಅದು ಉಳಿಯುತ್ತೆ. ಕುಂಡಲಿನಿಯ ಪಯಣ ನಡೆಯೋದು ಇದೇ ಸೂಕ್ಷ್ಮ ಶರೀರದಲ್ಲಿ. ಈ ಸೂಕ್ಷ್ಮ ದೇಹದಲ್ಲಿ ಸಾವಿರಾರು ಶಕ್ತಿವಾಹಕಗಳಿವೆ. ಅವನ ನಾಡಿಗಳು ಅಂತ ಕರೀತಾರೆ. ಇವುಗಳಲ್ಲಿ 3 ತುಂಬಾನೇ ಮುಖ್ಯ. ಬೆನ್ನುಮೂಳೆಯ ಮಧ್ಯದಲ್ಲಿರೋ ಸುಷುಮ್ನ ನಾಡಿ, ಇದೇ ಕುಂಡಲಿನಿ ಶಕ್ತಿ ಮೇಲಕ್ಕೆ ಹೋಗೋ ರಾಜಮಾರ್ಗ. ಅದರ ಎಡಬದಿಯಲ್ಲಿ ಇಡ ಅನ್ನೋ ಚಂದ್ರನ ತಂಪಾದ ಶಕ್ತಿಯ ನಾಡಿ ಇದೆ, ಮತ್ತೆ ಬರಭಾಗದಲ್ಲಿ ಪಿಂಗಳ ಅನ್ನೋ ಸೂರ್ಯನ ಬಿಸಿಯಾದ ಶಕ್ತಿಯ ನಾಡಿ ಇದೆ. ಸರಿ, ಈಗ ನಮ್ಮ ಕಥೆಯ ಅತ್ಯಂತ ರೋಚಕ ಭಾಗಕ್ಕೆ ಬಂದಿದ್ದೀವಿ. ಜಾಗೃತಗೊಂಡ ಕುಂಡಲಿನಿ ಆ ಸುಷುಮ್ನಾ ನಾಡಿಯ ಮೂಲಕ ಒಂದೊಂದೇ ಶಕ್ತಿ ಕೇಂದ್ರಗಳನ್ನ, ಅಂದ್ರೆ ಚಕ್ರಗಳನ್ನ ಭೇದಿಸ್ಕೊಂಡು ಹೇಗೆ ಮೇಲಕ್ಕೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಈ ಪಯಣ ಶುರುವಾಗೋದೇ ಮೂಲಾಧಾರ ಚಕ್ರದಿಂದ, ಅಂದ್ರೆ ನಮ್ಮ ಅಡಿಪಾಯ. ಇದು ಬೆನ್ನುಮೂಳೆಯ ತಳದಲ್ಲಿದ್ದು ಪೃಥ್ವಿ ತತ್ವದ ಕೇಂದ್ರ. ಇದೇ 4 ದಳಗಳ ಕಮಲದಲ್ಲಿ ಆ ಕುಂಡಲಿನಿ ಸರ್ಪ ನಿದ್ರಿಸ್ತಿರೋದು. ನಮ್ಮ ಆಂತರಿಕ ಪಯಣದ ಸ್ಟಾರ್ಟಿಂಗ್ ಪಾಯಿಂಟು ಇದು. ಅಲ್ಲಿಂದ ಮೇಲೆಗೆ ಬಂದ್ರೆ ನಾವು ಹೃದಯದ ಹತ್ರ ಇರೋ ಅನಾಹತ ಚಕ್ರಕ್ಕೆ ಬರ್ತೀವಿ. ಇದು ವಾಯುತತ್ವದ ಕೇಂದ್ರ. ಇಲ್ಲಿ ಯೋಗಿಗಳು ಅನಾಹತ ಶಬ್ದವನ್ನ ಕೇಳಿಸ್ಕೊಳ್ತಾರಂತೆ. ಅಂದ್ರೆ ಯಾವುದೇ 2 ವಸ್ತುಗಳು ಒಂದಕ್ಕೊಂದು ತಾಗಿದಾಗ ಬರೋ ಶಬ್ದ ಅಲ್ಲ, ಬದಲಾಗಿ ಬ್ರಹ್ಮಾಂಡದ ಒಂದು ಮೂಲನಾದ. ಅದನ್ನ ಹೊಡಿಯದ ನಾದ ಅಂತನೂ ಕರೀತಾರೆ. ಇನ್ನು ನಮ್ಮ ಹಣೆಯ ಮಧ್ಯದಲ್ಲಿರೋ ಆಜ್ಞಾ ಚಕ್ರ, ಇದನ್ನ 3ನೇ ಕಣ್ಣು ಅಂತನೂ ಕರೀತಾರೆ. ಇದು ಪ್ರಜ್ಞೆಯ ಒಂದು ಉನ್ನತ ಮಟ್ಟ. ಇಲ್ಲಿಗೆ ತಲುಪಿದಾಗ ಸಾಧಕ ಬ್ರಹ್ಮನ ಜೊತೆ ಒಂದಾಗ್ತಾನೆ ಮತ್ತು ಗ್ರಂಥಗಳ ಪ್ರಕಾರ 3 ಲೋಕಗಳನ್ನ ಸೃಷ್ಟಿ ಮಾಡೋ, ಪಾಲನೆ ಮಾಡೋ ಮತ್ತೆ ಲಯ ಮಾಡೋ ಶಕ್ತಿ ಆತಲಿಗೆ ಬರುತ್ತೆ ಅಂತ ವರ್ಣಿಸಲಾಗಿದೆ. ಈ ಟೇಬಲ್ ನೋಡಿ, ಇದು ನಾವು ಮಾತಾಡಿದ ಚಕ್ರಗಳ ವ್ಯವಸ್ಥೆಯನ್ನ ತುಂಬ ಚೆನ್ನಾಗಿ ಸಂಕ್ಷಿಪ್ತವಾಗಿ ತೋರಿಸುತ್ತೆ. ಪ್ರತಿಯೊಂದು ಚಕ್ರಕ್ಕೆ ಎಷ್ಟು ದಳಗಳೋ, ಅದರ ಬೀಜಮಂತ್ರ ಯಾವುದೋ, ಅಧಿದೇವತೆ ಯಾರೋ ಅನ್ನೋ ವಿವರಗಳಿದೆ. ಇದರಿಂದ ಗೊತ್ತಾಗುತ್ತೆ, ಇದೇನು ಸುಮ್ಮನೆ ಕಾಲ್ಪನಿಕ ಕಥೆಯಲ್ಲ, ಬದಲಿಗೆ ಇದೊಂದು ಸುಸಂಘಟಿತ ಆಧ್ಯಾತ್ಮಿಕ ನಕ್ಷೆ ಅಂತ. ಈಗ ಈ ಪಯಣದ ಅಂತಿಮ ಘಟ್ಟ, ಕ್ಲೈಮ್ಯಾಕ್ಸ್. ಎಲ್ಲ ಚಕ್ರಗಳಿಗಿಂತ ಮೇಲೆ ನಮ್ಮ ತಲೆಯ ತುದಿಯಲ್ಲಿರುವ ಆ ಕೊನೆಯ ಗಮ್ಯಸ್ಥಾನ ಯಾವುದು ನೋಡೋಣ. ಸಹಸ್ರಾರ, ಅಂದ್ರೆ 1000 ದಳಗಳ ಕಮಲ. ಇದು ತಲೆಯ ಮೇಲ್ಭಾಗದಲ್ಲಿದೆ. ಕುಂಡಲಿನಿ ಪಯಣದ ಅಲ್ಟಿಮೇಟ್ ಡೆಸ್ಟಿನೇಷನ್ ಇದು. ಇಲ್ಲಿ ಜಾಗೃತಗೊಂಡ ಶಕ್ತಿ ಅಂದ್ರೆ ಕುಂಡಲಿನಿ ಪರಮಪ್ರಜ್ಞೆಯಾದ ಶಿವನೊಂದಿಗೆ ಸಂಪೂರ್ಣವಾಗಿ ಒಂದಾಗಿ ಹೋಗುತ್ತೆ. ಇದು ನಾನು ನೀನು ಅನ್ನೋ ಭೇದ ಇಲ್ಲದ ಪರಿಪೂರ್ಣ ಏಕತೆಯ ಸ್ಥಿತಿ. ನೋಡಿ, ಷಟ್ ಚಕ್ರ ನಿರೂಪಣ ಅನ್ನೋ ಗ್ರಂಥದ ಈ ಶ್ಲೋಕ ಈ ಸ್ಥಿತಿಯ ಮಹತ್ವವನ್ನ ಎಷ್ಟು ಸುಂದರವಾಗಿ ಹೇಳುತ್ತೆ. ಯಾರು ಮನಸ್ಸನ್ನ ಗೆದ್ದು ಈ ಜ್ಞಾನವನ್ನ ಪಡಿತಾನೋ ಅವನು ಮತ್ತೆ ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ಕಾಕೊಳ್ಳಲ್ಲ. ಯಾಕಂದ್ರೆ ಅವನನ್ನ ಬಂಧಿಸೋಕೆ 3 ಲೋಕದಲ್ಲೂ ಏನೂ ಉಳಿದಿರಲ್ಲ ಅಂತ. ಹಾಗಾದ್ರೆ ಈ ಸ್ಥಿತಿಯನ್ನ ತಲುಪೋದು ಹೇಗೆ? ಇದು ಕೇವಲ ಒಂದು ಥಿಯರಿನ
ಅಥವಾ ಇದಕ್ಕೊಂದು ಪ್ರಾಕ್ಟಿಕಲ್ ದಾರಿ ಇದೆಯಾ? ಖಂಡಿತ ಇದೆ. ಆ ದಾರಿಯ ಹೆಸರೇ ಯೋಗ. ಈ ಪ್ರಕ್ರಿಯೆ ತುಂಬಾ ಸಿಸ್ಟಮ್ಯಾಟಿಕ್ ಆಗಿದೆ. ಮೊದಲನೇ ಹಂತ ಪ್ರಾಣಾಯಾಮ ಮಾಡಿ ನಾಡಿಗಳನ್ನೆಲ್ಲ ಶುದ್ಧಿ ಮಾಡೋದು. ಎರಡನೇ ಹಂತ ನಿರ್ದಿಷ್ಟ ಆಸನಗಳು ಮತ್ತೆ ಮುದ್ರೆಗಳ ಮೂಲಕ ಶಕ್ತಿಯನ್ನ ಜಾಗೃತಗೊಳಿಸೋದು. ಆಮೇಲೆ ಆ ಜಾಗೃತವಾದ ಕುಂಡಲಿನಿಯನ್ನ ಒಂದೊಂದೇ ಚಕ್ರದ ಮೂಲಕ ತುಂಬಾ ಜಾಗರೂಕತೆಯಿಂದ ಮೇಲೆತ್ತೋದು. ಕೊನೆಯಲ್ಲಿ ಸಹಸ್ರಾರದಲ್ಲಿ ಶಿವಶಕ್ತಿಯ ಮಿಲನ, ಅದೇ ಸಮಾಧಿ ಸ್ಥಿತಿ. ಆದ್ರೆ ಒಂದು ಎಚ್ಚರಿಕೆಯ ಮಾತು, ಈ ದಾರಿ ಅಷ್ಟು ಸುಲಭದಲ್ಲ. ಮೂಲ ಗ್ರಂಥಗಳೇ ಹೇಳೋ ಹಾಗೆ ಪ್ರಯತ್ನಪಟ್ಟ 1000 ಜನರಲ್ಲಿ ಒಬ್ರಿಗೆ ಮಾತ್ರ ಯಶಸ್ಸು ಸಿಗ್ಬಹುದು. ಇದು ತುಂಬಾ ಗಂಭೀರವಾದ ಸಾಧನೆ. ಇದರಲ್ಲಿರೋ ಅಪಾಯಗಳಿಂದ ಪಾರಾಗ್ಬೇಕಂದ್ರೆ ಒಬ್ಬ ಸಮರ್ಥ ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ. ಕೊನೆಯದಾಗಿ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ. ನಾವು ಇಷ್ಟೊತ್ತು ನೋಡಿದ ಈ ಚಕ್ರಗಳು, ನಾಡಿಗಳು, ಈ ಸರ್ಪಶಕ್ತಿ, ಇದೆಲ್ಲ ನಮ್ಮ ಸೂಕ್ಷ್ಮ ಶರೀರದ ಒಂದು ನಿಜವಾದ ನಕ್ಷೆನ? ಅಥವಾ ಪ್ರತಿಯೊಬ್ಬ ಮನುಷ್ಯನು ತನ್ನೊಳಗಿನ ದೈವತ್ವವನ್ನ ಹುಡುಕೊಂಡು ಹೋಗೋ ಆಂತರಿಕ ಪಯಣಕ್ಕೆ ಇದೊಂದು ಅದ್ಭುತವಾದ ರೂಪಕನ? ಬಹುಶಃ ಈ ಪ್ರಶ್ನೆಗೆ ಉತ್ತರ ಪ್ರತಿಯೊಬ್ಬರೂ ತಮ್ಮ ತಮ್ಮ ಅನ್ವೇಷಣೆಯಲ್ಲೇ ಕಂಡುಕೊಳ್ಬೇಕು.